ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬಿಕ್ಕಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ಬಿಕ್ಕಟ್ಟೆಲ್ಲವೂ ಕೂಡ ದೆಹಲಿಗೆ ಶಿಫ್ಟ್ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಈಗ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಇಂದು ಇದೇ ವಿಚಾರವಾಗಿ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಆದಂತಹ ಒಂದು ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ನಲ್ಲಿ ಇಂದು ಸಂಜೆ 5 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಚರ್ಚೆ ಆಗುತ್ತೆ. ಈ ಒಂದು ಚರ್ಚೆ ನಡೆದಿರುವಂಥದ್ದು ಇಂದು 5 ಗಂಟೆಗೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಮಹತ್ವವಾದಂತಹ ಒಂದು ಸಭೆಯಾಗಿದೆ. ಈ ಒಂದು ವಿಚಾರದಲ್ಲಿ ಇಂದು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಹಾಗೆ ಇಂದು ಸಂಜೆ 5 ಗಂಟೆಯಿಂದ ಶುರುವಾಗಿದೆ. ಸೋನಿಯಾ ಗಾಂಧಿ ಅವರ ಒಂದು ನಿವಾಸದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಸಿಎಂ ಬಿಕ್ಕಟ್ಟಿನ ಒಂದು ವಿಚಾರ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಸಭೆಯಲ್ಲಿ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಭಾಗಿಯಾಗಿದ್ರು. ಏನು ಚರ್ಚೆ ಆಗಿರಬಹುದು, ಯಾರ ಪರವಾಗಿ ಮಾತನಾಡಿರಬಹುದು, ಅಧಿವೇಶನಕ್ಕೂ ಮುನ್ನ ಸಂದೇಶ ರವಾನೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಈ ಒಂದು ವಿಚಾರವಾಗಿ ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಮಹತ್ವವಾದಂತಹ ಚರ್ಚೆ ನಡೆದಿದೆ. ಏನಾಗಿರಬಹುದು, ಡಿಸೆಂಬರ್ 14ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಅಧಿವೇಶನಕ್ಕೂ ಮುನ್ನ ಕೂಡ ಈ ಇಬ್ಬರು ನಾಯಕರಿಗೆ ಏನಾದರೂ ಕರೀತಾರಾ, ಮಾತುಕತೆ ನಡೆಸ್ತಾರಾ, ಹೈಕಮಾಂಡ್ ಸಂದೇಶ ರವಾನಿಸುವಂಥ ಸಾಧ್ಯತೆ ಏನಾದರೂ ಇದೆಯಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಮಾಹಿತಿಯನ್ನು ಸಂಗ್ರಹಿಸಿರುವಂತಹ ಒಂದು ಹೈಕಮಾಂಡ್ ಏನಿದೆ ಎಲ್ಲ ರೀತಿ ಯೋಚನೆಯನ್ನು ಮಾಡ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದೆ ಮತ್ತು ರಾಜ್ಯದಲ್ಲಿರುವಂತಹ ನಾಯಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದೆ. ಬಿ.ಕೆ. ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆ, ರಾಹುಲ್ ಗಾಂಧಿ ಅವರು ಮಾಹಿತಿಯನ್ನು ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗಬಹುದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳ ವಿಚಾರಗಳು ಕೇಳಿ ಬರ್ತಾ ಇತ್ತು. ಆದರೆ ಇದಕ್ಕೆ ಬದಲಾವಣೆಗಳಿಗೆ ತಾತ್ಕಾಲಿಕವಾಗಿ ಬ್ರೇಕನ್ನು ಹಾಕಲಾಗಿತ್ತು. ಈ ಬ್ರೇಕ್ಗೆ ಸಂಬಂಧಪಟ್ಟ ಹಾಗೆ ಎಂದು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಒಂದು ಮಹತ್ವವಾದಂತಹ ಮೀಟಿಂಗ್ ನಡೆದಿದೆ. ಆ ಮೀಟಿಂಗಲ್ಲಿ ಏನಾಗಿರಬಹುದು, ರಾಜ್ಯ ನಾಯಕರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಂಡಿದ್ದಾರೆ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ. ಮತ್ತು ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಒಂದು ನಿವಾಸದಲ್ಲಿ ಈ ಒಂದು ದೊಡ್ಡ ಮಟ್ಟದ ಮೀಟಿಂಗ್ ಆಗಿದೆ. ಸಿಎಂ ಬಗ್ಗೆ, ಡಿ.ಸಿ.ಎಂ ಬಗ್ಗೆ ಮತ್ತು ರಾಜ್ಯದ ನಾಯಕರು, ಸಚಿವರು, ಶಾಸಕರು ಹೇಳಿರುವಂತಹ ಒಂದು ತೀರ್ಮಾನಗಳು, ಅಭಿಪ್ರಾಯಗಳನ್ನು ತೆಗೆದುಕೊಂಡು ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ ಒಂದು ಸೂಕ್ತವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಹೈಕಮಾಂಡ್ನ ಮುಂದಿರುವಂತಹ ಸವಾಲು. ಆ ಸವಾಲನ್ನು ಯಾವ ರೀತಿಯಾಗಿ ನಿವಾರಿಸುತ್ತೆ, ಹೆಂಗೆ ತೆಗೆದುಕೊಳ್ಳುತ್ತೆ, ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡ್ರೆ ಸೂಕ್ತ, ಅದು ಕಾಂಗ್ರೆಸ್ಗೆ ಯಾವುದೇ ರೀತಿಯಾಗಿ ಡ್ಯಾಮೇಜ್ ಆಗಿರಬಹುದು. ಮತ್ತು ಮುಂದಿನ ದಿನಗಳಲ್ಲಿ ಬರುವಂತಹ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೈಕಮಾಂಡ್ ಈಗ ದೊಡ್ಡ ಮಟ್ಟದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಇಂಥ ದೊಡ್ಡ ನಾಯಕ, ಅವರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಂದ್ರೂ ಕೂಡ ಯೋಚನೆ ಮಾಡಬೇಕು. ಮತ್ತು ಡಿ.ಕೆ. ಶಿವಕುಮಾರ್ ಕೂಡ ಒಂದು KPCC ಅಧ್ಯಕ್ಷರಾಗಿ ಪಕ್ಷವನ್ನು ಈ ದೊಡ್ಡ ಮಟ್ಟಕ್ಕೆ ತರುವಲ್ಲಿ ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಅವರಿಗೆ ಆದಂಥ ರೀತಿಯಲ್ಲಿ ಜನರ ಬೆಂಬಲ, ಅವರ ಒಕ್ಕಲಿಗ ನಾಯಕರ ಬೆಂಬಲ ಇದೆ. ಅದನ್ನು ಕೂಡ ಯೋಚನೆ ಮಾಡ್ತಾರೆ. ಮತ್ತು ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ಪಕ್ಷನಿಷ್ಠೆ ಏನಿದೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಹೀಗಾಗಿ ಈ ಒಂದು ರಾಜ್ಯದಲ್ಲಿರುವಂತಹ ಬಿಕ್ಕಟ್ಟು ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಅಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಮೀಟಿಂಗಲ್ಲಿ ಏನಾಗಿರಬಹುದು, ಏನು ಮಾತುಕತೆ ಆಗಿರಬಹುದು, ಸಿಎಂ ಡಿ.ಸಿ.ಎಂ ಇವರಿಬ್ಬರ ಬಗ್ಗೆ ಯಾವ ರೀತಿಯಾದ ಚರ್ಚೆ ಆಗಿರುತ್ತೆ, ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಏನು ಚರ್ಚೆ ಆಗಿರುತ್ತೆ, ಕೊಟ್ಟಂತಹ ಮಾತು ಏನಿದೆ ಹಿಂದೆ ಅದರ ಬಗ್ಗೆ ಚರ್ಚೆ ಆಗಿರುತ್ತಾ, ಅಥವಾ ಚೇಂಜ್ ಮಾಡಬೇಕಾ ಬೇಡವಾ, ಚಳಿಗಾಲದ ಒಂದು ಬೆಳಗಾವಿಯಲ್ಲಿ ಅಧಿವೇಶನ ಏನಿದೆ ಅದಾದ ನಂತರ ಏನಾದರೂ ನಾವು ಬದಲಾವಣೆಯನ್ನು ಮಾಡೋಣ, ಈ ರೀತಿಯಾದಂತಹ ಒಂದು ವಿಚಾರಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಕೂಡ ಏನು ಶುರುವಾದಕ್ಕೂ ಮುಂಚೆನೇ ಈ ಇಬ್ಬರು ನಾಯಕರನ್ನು ಕರೆಸಿ ಭೇಟಿ ಮಾಡಿ ಮಾತನಾಡಬಹುದು. ಈ ಒಂದು ವಿಚಾರವಾಗಿ ಈಗಾಗಲೇ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಮತ್ತೇನು ಪ್ರಿಯಾಂಕ್ ಖರ್ಗೆ ಏನಿದ್ದಾರೆ ಅವರನ್ನು ಕೂಡ ಕರೆಸಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಹೋಗಿದ್ರು, ದೆಹಲಿಗೆ ಹೋಗಿ ಮೀಟ್ ಮಾಡಿ ಬಂದಿದ್ದರು ವರಿಷ್ಠರನ್ನು. ಹೀಗಾಗಿ ಅವರ ಅಭಿಪ್ರಾಯ ಸಿಕ್ಕಿರೋದ್ರಿಂದ ಏನಾದರೂ ಒಂದು ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಮುಂದಿನ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ನಾಯಕರು ಎಲ್ಲ ರೀತಿ ಚರ್ಚೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಅವರು ತೀರ್ಮಾನ ಮಾಡಲೇಬೇಕು. ಆ ರೀತಿಯಾದಂತಹ ಒಂದು ಬಿಕ್ಕಟ್ಟಿದೆ. ಹೈಕಮಾಂಡ್ನ ಮುಂದೆ ದೊಡ್ಡ ಸಮಸ್ಯೆ ಇದೆ. ಸಮಸ್ಯೆಗೆ ಸದ್ಯಕ್ಕೆ ಬ್ರೇಕ್ಫಾಸ್ಟನ್ನು ಮಾಡಿ ಒಂದು ತಾತ್ಕಾಲಿಕವಾದಂತಹ ಬ್ರೇಕನ್ನು ಕೊಟ್ಟಿತ್ತು ಹೈಕಮಾಂಡ್. ಒಂದು ಸಂದೇಶವನ್ನು ರವಾನೆ ಮಾಡಿತ್ತು. ಈಗ ಮುಂದಿನ ಬೆಳವಣಿಗೆಯ ಬಗ್ಗೆ, ಬದಲಾವಣೆ ಬಗ್ಗೆ ಏನು ಸಂದೇಶ ಕೊಡುತ್ತೆ, ಏನು ಸಂದೇಶವನ್ನು ರವಾನಿಸುತ್ತೆ, ಈ ಒಂದು ಸಂದೇಶವನ್ನು ಈ ಇಬ್ಬರು ಸಿಎಂ ಮತ್ತು ಡಿ.ಸಿ.ಎಂ ನಾಯಕರು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ ಎನ್ನುವಂತಹ ವಿಚಾರವನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಹೈಕಮಾಂಡ್ ನಾಯಕರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.